पूज्याय राघवेंद्राय सत्यधर्मरताय च भजतां कल्पवृक्षाय नमतां ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಪಾತ್ರೆ ಇಟ್ಟು ಇವಾಗ ಫಸ್ಟು ಮೆಣಸಿನ್ಕಾಯಿ ಹುರ್ಕೋಬೇಕು. ಓಕೆ, ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಮುರಿದಾದರೂ ಹಾಕ್ಬೋದು, ಹಂಗೆ ಆದರೂ ಹಾಕ್ಬೋದು. ಓಕೆ, ನೆಕ್ಸ್ಟ್ ಇವಾಗ 2 ಬೆಳ್ಳುಳ್ಳಿ ಹುರ್ಕೋಬೇಕು. 2 ಬೆಳ್ಳುಳ್ಳಿ ಹಸಿದೆ. ಓಕೆ, ಹಸಿದು 2 ಇರಲಿ, 2 ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿ ಹುರಿಬೋದು, ಏನು ತೊಂದರೆ ಇಲ್ಲ. ಚೆನ್ನಾಗಿ ಹುರ್ಕೋಬೇಕು. ಓಕೆ, ಚೆನ್ನಾಗಿ ಹುರಿಲಿ, ಏನು ಅರ್ಜೆಂಟ್ ಇಲ್ಲ. ಓಕೆ, ಫ್ಲೇವರ್ ಚೆನ್ನಾಗಿರ್ಬೇಕು, ಇದ್ರದ್ದೇ ಫ್ಲೇವರ್ ಇರುತ್ತೆ. ಮೇನ್ ಇಂಗ್ರೀಡಿಯೆಂಟು ಇದೆ. ಓಕೆ, ಚೆನ್ನಾಗಿ ಹುರಿಬೇಕು. ಇವಾಗ ಜೀರಿಗೆ ಹಾಕ್ಕೊಳ್ತೀನಿ. ಜೀರಿಗೆ ಇದನ್ನು ಹುರ್ಕೋಬೇಕು. ಓಕೆ, ಇದನ್ನು ಮಿಕ್ಸಿ ಮಾಡೋದೆಲ್ಲ ಬೇಡ, ಕುಟ್ಟಾಣಿಯಿಂದನೇ ಕುಟ್ಟಬೇಕು. ಓಕೆ, ಮಿಕ್ಸಿ ಮಾಡಿದೂ ಓಕೆ ಮಾಡಿದ್ದೀವಿ, ಯಾಕಂದರೆ ಸ್ವಲ್ಪ ಐತಲ್ಲ ಕುಟ್ಟಾಣಿ ಆದರೆ ಓಕೆ ಅಂತ ನನ್ನ ಪ್ರಕಾರ ಅಷ್ಟೇ. ಸ್ವಲ್ಪ ಹಳುಪ್ಪು, ನೆಕ್ಸ್ಟ್ ಹಾಗೂ ಸ್ವಲ್ಪ ಹಿಂಗಿನ ಪುಡಿ ಹಾಕೋಬೇಕು. ಓಕೆ, ಹಿಂಗಿರುತ್ತಲ್ಲ LG ಹಿಂಗೆ ತೊಗೊಂಡು ಆಯಿತಾ, ಹಿಂಗೆ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಓಕೆ, ಮಿಕ್ಸಿ ಮಾಡ್ಕೊಳ್ಬೇಕು. ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ. ಓಕೆ, ಸ್ವಲ್ಪ ಸಾಸಿವೆ ಸಿಡಿಲಿ. ಸಾಸಿವೆ ಸಿಡಿತಿರ್ಬೇಕಾದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಸಾಸಿವೆ ಸಿಡಿಬೇಕು. ಓಕೆ, ಇನ್ನೊಂದು ಸ್ವಲ್ಪ ಸಿಡಿಲಿ. ಇವಾಗ ಹಸಿಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಆಯ್ತಲ್ಲ, ಅದ್ರ ಪೇಸ್ಟ್ ಹಾಕ್ಕೋಬೇಕು. ಓಕೆ, ಅದ್ರ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಆಲ್ರೆಡಿ ನಾವು ಫ್ರೈ ಮಾಡಿದ್ವಿ. ಇದಕ್ಕೆ ಯಾವುದು ಮಸಾಲ ಗಿಸಾಲ ಎಲ್ಲ ಬೇಡ, ಸಾಕಷ್ಟೇ. ಆಯಿತಾ, ಈ ಮಿಕ್ಸಿ ಜಾರ್ ಒಳಗೆ ಚಪಾತಿ ಹಾಕ್ಕೋಬೇಕು. ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿತ್ತು ಅಂತ ಹೇಳಿ ಸಾರು, ಪಲ್ಯ, ಚಟ್ನಿ ಜೊತೆ ತಿಂದು ಬೇಜಾರಾಗಿದ್ದರೆ ಇದನ್ನು ಡಿಫ್ರೆಂಟ್ ಆಗಿದೆ ಮಾಡ್ಕೋಬೋದು. ಲಂಚ್ ಬಾಕ್ಸ್ಗೂ ಬರುತ್ತೆ. ಓಕೆ, ಇವಾಗ ಒಂದೇ ರೌಂಡ್ ತಿರ್ಸ್ಕೊಂಡಿದ್ದೀನಿ. ಚಪಾತಿ ತೊಗೊಂಡು ಜಾಸ್ತಿ ಏನು ತಿರ್ಸಿಲ್ಲ, ಇದೆಲ್ಲ ಹಾಕಬೇಕು. ಒಂದೇ ರೌಂಡ್ ತಿರ್ಸ್ಕೊಂಡು ಸಾಕಷ್ಟೇನು ಜಾಸ್ತಿ ಎಲ್ಲ ಬೇಡ. ಓಕೆ, ತುಂಬ ಟೇಸ್ಟಾಗಿರುತ್ತೆ, ತುಂಬ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಈಸಿ ಆಗಿರುತ್ತೆ, ಹಾಗೂ ತುಂಬ ಹೆಲ್ದಿ ಆಗಿರುತ್ತೆ. ಜಸ್ಟ್ 3ರಿಂದ 4 ಐಟಮೇ ಅದ್ಭುತವಾದ ರುಚಿಯಾಗಿ ಕೊಡುವಂತಹ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಟ್ರೈ ಮಾಡಿ ನೋಡಿ.